ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ಯೂ ಮಂತ್ಸ್ ಅಗೋ ನಾನು ನನ್ನ ಹೇರ್ ಕೇರ್ ರೊಟೀನ್ ಹೇಳ್ತೀನಿ ಅಂತ ಹೇಳಿ ವಿಡಿಯೋ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಈಗ ನಾನು ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ಯಾಕೆ ತೋರಿಸ್ಬಾರ್ದು, ಯಾಕೆ ಶೇರ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತಂದರೆ ಬಿಫೋರ್ ನನಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಬಟ್ ಈಗೀಗ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋ ಟೆನ್ಷನ್ಗೆ ಇನ್ನೂ ಜಾಸ್ತಿ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ತುಂಬ ಗ್ರೇ ಹೇರ್ಸ್, ತುಂಬ ಅಂದರೆ ಲೈಕ್ ವೈಟ್ ಹೇರ್ಸ್ ತುಂಬ ಆಗಿದೆ. ಅದೊಂದು ಒಂಥರ ಇನ್ಸೆಕ್ಯೂರ್ ಅಂತ ಅನಿಸುತ್ತೆ. ಆಚೆ ಕಡೆ ಎಲ್ಲರೂ ಹೋದಾಗ ಎಲ್ಲ ರೇಗಿಸ್ತಾರೆ, ಅದರಿಂದ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಫೀಲ್ ಆಗ್ತೈತೆ. ನನಗೆ ಮೆಹಂದಿ ಹಚ್ಕೊಳ್ಳೋದು ಅಥವಾ ಡೈ ಹಚ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ಆ್ಯಂಡ್ ಅದೆಲ್ಲ ಹಚ್ಚಿದಾಗನೇ ಇನ್ನು ಜಾಸ್ತಿ ಆಗೋದು. ಸೊ ಹಾಗಾಗಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಟ್ ಬಿಫೋರ್ ಈ ಆಯಿಲ್ ಎಲ್ಲ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ರು. ನಮ್ಮ ಮಮ್ಮಿ ಏನೋ ಮಾಡ್ತಾಯಿದ್ರು, ಈಗ ನಮ್ಮ ಅಜ್ಜಿನೂ ಮಾಡಿದ್ದಾರೆ. ಬಟ್ ಅವ್ರು ತೊಗೊಂಡು ಹೋಗು ಅಂತ ಹೇಳಿದ್ರು, ನಾನು ಹೋದಾಗೆಲ್ಲ ಮರ್ತೋಗ್ತಾ ಇದೆ. ಸೊ ಹಾಗಾಗಿ ಇಲ್ಲ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇವತ್ತು ಹೇರ್ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಏನಕ್ಕೆ ಅಂತ ಅಂದರೆ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗತ್ತೆ ಅಂತ ಹೇಳಿ. ಇತ್ತೀಚೆಗೆ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ಆಮೇಲೆ ದಾಸವಾಳ ಎಲೆ ಮತ್ತೆ ದಾಸವಾಳ ಹೂವು ತೊಗೊಂಡಿದ್ದೀನಿ. ಆಮೇಲೆ ಬ್ಲ್ಯಾಕ್ ಕ್ಯುಮಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಮತ್ತೆ ರೋಸ್ಮೆರಿ ಲೀವ್ಸ್ ಆ್ಯಂಡ್ ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಅಂತ ಅಂದರೆ ಇಲ್ಲಿ ಲವಂಗ ಮತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದೆ. ಇದು ಭೃಂಗರಾಜ್ ಲೀವ್ಸ್ ಪೌಡರು. ಇದು ಭೃಂಗರಾಜ್ ಪೌಡರ್ ಲೀವ್ಸ್ ಇದ್ರೂ ಓಕೆ, ನನಗೆ ಲೀವ್ ಸಿಕ್ಕಿಲ್ಲ ಅಂತ ಹೇಳಿ ನಾನು ಭೃಂಗರಾಜ್ ಪೌಡರ್ದು ತೊಗೊಂಡಿದ್ದೀನಿ. ಅದು ಕೂಡ ನಮ್ಮ ಹೇರ್ ಬ್ಲ್ಯಾಕ್ ಮಾಡೋದಕ್ಕೆ ನ್ಯಾಚುರಲ್ ಸೋರ್ಸ್. ಆ್ಯಂಡ್ ಬಾದಾಮ್ ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ ಕೊಕೊನಟ್ ಆಯಿಲ್ ಮತ್ತು ಇದು ಕೈ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ಸ್ವಲ್ಪ ಬಾಡಿಗೆ ಕೂಲ್ ಆಗಲಿ ಅಂತ ಹೇಳಿ ಮೆಂತ್ಯ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಿಫೋರ್ ನನ್ನ ಕೂದಲು ತುಂಬಾ ಲೆಂತ್ ಇತ್ತು. ನಾನು ಮದುವೆ ಆದಮೇಲೆ ಹೇರ್ ಕಟ್ ಮಾಡ್ಸೋದಕ್ಕೆ ಹೋದಾಗ ನಾನು ಅವ್ರಿಗೆ ಇಷ್ಟು ಕಟ್ ಮಾಡಿ ಅಂತಂದರೆ ಅವ್ರು ಇಷ್ಟು ಕಟ್ ಮಾಡಿದರು. ಫ್ರಮ್ ಪಾಸ್ಟ್ 2 ಇಯರ್ಸಿಂದ ನನ್ನ ಹೇರ್ ಸ್ವಲ್ಪನೇ ಗ್ರೋತ್ ಆಗಿರೋದು. ಮುಂಚೆ ಎಲ್ಲ ನನಗೆ ಮಂತ್ಲಿ ನಮ್ಮ ಕಡೆ ಎಲ್ಲ ಅಮಾವಾಸ್ಯೆ ಬಂದಾಗೆಲ್ಲ ನಾವು ಕಟ್ ಮಾಡಿಸ್ಕೊತೀವಿ. ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಅದೊಂದು ನಂಬಿಕೆ ನಮ್ಮ ಕಡೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಯಲ್ಲೂ ಇಂಡಿಯನ್ ಫ್ಯಾಮಿಲೀಸಲ್ಲಿ ಮಾಡ್ತಾರೆ. ಹಾಗಾಗಿ ನಾವು ಮಾಡ್ಕೊಂಡಿದ್ದೆ. ಅಮಾವಾಸ್ಯೆಲೆಲ್ಲ ಕಟ್ ಮಾಡ್ತಾ ಇದ್ದಾಗ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ಬಟ್ ಅದು ಕೂದಲು ಕಟ್ ಮಾಡೋದು ಕೈಗುಣ ಮೇಲೂ ಹೋಗುತ್ತಂತೆ ಬೆಳೆಯೋದು. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಅವ್ರದ್ದೇನು ಅಂದರೆ ನನಗೆ ಸೆಟ್ ಆಗಿಲ್ಲ. ಕೂದಲು ಕೂಡ ತುಂಬ ಚೆನ್ನಾಗೇನು ಬೆಳೀಲಿಲ್ಲ. ತುಂಬ ಲೇಟ್ ತೊಗೊಂತು ಬೆಳೆಯೋದಕ್ಕೆ. ನಾನು ಆಮೇಲೆ 1-2 ಟೈಮ್ಸ್ ಏನೋ ಕಟ್ ಮಾಡಿಸಿದೆ ನಮ್ಮ ಅಜ್ಜಿ ಕೈಲೇ. ಅಮಾವಾಸ್ಯೆಯಲ್ಲೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಆಮೇಲಿಂದ ನನಗೆ ಓಕೆ. ನನಗೆ ಕೂದಲು ಕಟ್ ಮಾಡೋದಕ್ಕೆ ನಮ್ಮ ಅಜ್ಜಿ ಕೈ ತುಂಬ ಚೆನ್ನಾಗಿ ಇಡ್ಸುತ್ತೆ. ಆ್ಯಂಡ್ ನಮ್ಮಮ್ಮ ಕೈ ಕೂಡ ಅಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1/2 ಲೀಟರ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಎಣ್ಣೆ ಎಲ್ಲ ನಾವು ಊರಿಂದ ತೊಗೊಂಡು ಬರೋದು. ಊರಲ್ಲಿ ಅದು ಕೊಬ್ಬರಿ ಮಿಲ್ ಇರುತ್ತಲ್ಲ, ಎಣ್ಣೆ ತೆಗಿಯೋ ಮಿಲ್, ಅಲ್ಲಿಂದ ನಾವು ಈಸ್ಕೊಂಡು ಬಂದಿದ್ದು. ಫ್ರಮ್ ಪಾಸ್ಟ್ 2 to 3 ಟೈಮ್ಸ್ ಎಲ್ಲ ಊರಿಂದನೇ ತೊಗೊಂಡು ಬರ್ತಾ ಇರೋದು. ಮೊದಲೆಲ್ಲ ಮನೆಯಲ್ಲಿ ಹಳೆ ಕೊಬ್ಬರಿ ಅಥವಾ ಕೆಟ್ಟೋಗಿರೋ ಕೊಬ್ಬರಿ ಇತ್ತು ಅಂತಂದರೆ ಅದರಲ್ಲಿ ತೆಗ್ಸೋರು ಕೊಬ್ಬರಿ ಎಣ್ಣೆನ. ಈ ಟೈಮ್ ಇಂದ ಮನೇಲಿ ತೆಗ್ಸಿರೋ ಎಣ್ಣೆ ತೊಗೊಳೋದಕ್ಕಾಗಿಲ್ಲ ಅಂತ ಹೇಳಿ ಅಲ್ಲೇ ಮಿಲ್ಲಲ್ಲೇ ಹೋಗಿ ತೊಗೊಂಡು ಬರ್ತೀವಿ. ನಾನೀಗ ಇದಕ್ಕೆ ಫಸ್ಟ್ ಆನಿಯನ್ ಹಾಕ್ತೀನಿ. ಫಸ್ಟ್ ಯಾವುದಾದ್ರೂ ಹಾಕೋಬೋದು, ನಾನು ಆನಿಯನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಕ್ವಾಂಟಿಟಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಆಯಿಲ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಆಮ್ಲ,
ಆ್ಯಂಡ್ ಇದು ಬ್ಲ್ಯಾಕ್ ಸೀಡ್ಸ್ ಹಾಕ್ಬಿಡ್ತೀನಿ. ದಾಸವಾಳ ಹೂವು ಆ್ಯಂಡ್ ಎಲೆ, ದಾಸವಾಳ ಎಲೆ, ಕರಿ ಲೀವ್ಸ್ ಆ್ಯಂಡ್ ರೋಸ್ಮೆರಿ ಲೀವ್ಸ್ನ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ. ಕೆಲವರಿಗೆ ರೋಸ್ಮೆರಿ ಲೀವ್ಸಿಂದ ಹೇರ್ ಫಾಲ್ ಕೂಡ ಆಗುತ್ತೆ. ಅದನ್ನ ಜಾಸ್ತಿ ಬಳಸಿದಷ್ಟು ಕೆಲವ್ರಿಗೆ ಇಡಿಸದೇ ಇರೋಷ್ಟು ಅವ್ರಿಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಾನು ನೆಕ್ಸ್ಟ್ ಲವಂಗ ಹಾಕೊಂಡಿದ್ದೀನಿ. ಮೆಂತ್ಯ, ಇದನ್ನ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇನೆ ಕುದಿಸ್ಕೊಳ್ಬೇಕು. ಈಗ ಇದಕ್ಕೆ ಬಾದಾಮ್ ಆಯಿಲ್ ಹಾಕೊಂತ ಇದೀನಿ. ನಾನು ಫುಲ್ ಹಾಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕೈ ಎಣ್ಣೆ, ಆ್ಯಂಡ್ ನಿಮಗೆ ಎಷ್ಟು ಬೇಕು ನೀವು ಹಾಕೊಂಡ್ಬೋದು. ನನಗೆ ಬೇಕಾಗಿರೋ ಇದ್ರಲ್ಲಿ ಅಳತೆಯಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈಗಲೂ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಕಟ್ ಮಾಡಾಕೋಣ. ಇದು ಈ ನೊರೆ ಎಲ್ಲ ಕಮ್ಮಿ ಆದ್ಮೇಲೆ ನೆಕ್ಸ್ಟ್ ಬ್ರಿಂಗ್ರಾಜ್ ಪೌಡರ್ ಆ್ಯಡ್ ಮಾಡ್ಕೊಂಡು. ಆ್ಯಂಡ್ ಮೇನ್ಲಿ ಈ ಎಣ್ಣೆ ಹಚ್ಕೊಂಡಿದ ತಕ್ಷಣ ಹೇರ್ ಫಾಲ್ ಕಮ್ಮಿ ಆಗಲ್ಲ, ಕಂಟ್ರೋಲ್ ಮಾಡುತ್ತೆ ಹೇರ್ ಫಾಲ್ ಆಗೋದು. ಬಟ್ ಇನ್ನೊಂದೇನು ಅಂತಂದರೆ ಮೇಯ್ನ್ ಆಗಿ ನಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ನಾವು ಆಚೆ ಜಾಸ್ತಿ ತಿನ್ನೋದ್ರಿಂದ, ಸೊ ಹಾಗಾಗಿ ಅದೊಂದು ಮೇನ್ ರೀಸನ್ ಹೇರ್ ಫಾಲಿಗೆ. ಲೈಫ್ ಸ್ಟೈಲ್ ಕರೆಕ್ಟಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದೋಳೋ ರೂಟೀನ್ ಒಂದೊಂದ್ಸಲ ಒಂದೊಂದು ಥರ ಇರುತ್ತೆ. ಆ್ಯಂಡ್ ಆಚೆ ಎಲ್ಲ ಹೋದಾಗ ಫುಡ್ ಆಗಲಿ ಅಥವಾ ಶಾಂಪೂ, ಹೇರ್ ಅದೆಲ್ಲ ಸೆಟ್ ಆಗಲ್ಲ ಸಮ್ಟೈಮ್ಸ್. ಸೊ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಬರೀ ಎಣ್ಣೆ ಹಚ್ಚೋದ್ರಿಂದ ಮಾತ್ರ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅದೆಲ್ಲ ಸುಳ್ಳು. ನಾವು ಬಾಡಿ ಒಳಗಡೆ ಏನು ಇಂಟ್ಯಾಕ್ಟ್ ಮಾಡ್ತೀವಿ ಅದನ್ನು ಕೂಡ ಕಾರಣ ಆಗುತ್ತೆ. ನಂದು ಮದುವೆ ಆದಮೇಲೆ ಫುಲ್ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಲಿಟ್ರಲಿ ಹೇಳಬೇಕು ಅಂತಾನೆ 1.5 ಮಂತಿಂದ ಹೆವಿ ಹೇರ್ ಫಾಲ್ ಆಗ್ತಾ ಇದೆ. ಆ್ಯಂಡ್ ಈಗ ಬೇರೆ ಮನೆ ಶಿಫ್ಟ್ ಆಗಿರೋದ್ರಿಂದ ವಾಟರ್ ಚೇಂಜ್ ಆಗಿದೆ. ಆಗಾಗ ಊರಿಗೆ ಹೋಗ್ತಾ ಇರ್ತೀವಿ. ಊರಲ್ಲಿದ್ದಾಗ ಓಕೆ ಹಂಡೆ ಒಲೆ ನೀರಾಗಿರೋದ್ರಿಂದ ಅಷ್ಟೇನು ಹೇರ್ ಫಾಲ್ ಆಗಲ್ಲ. ಸೊ ನನಗೆ ಇಲ್ಲೇನೆ ನೀರು ಸೆಟ್ ಆಗ್ತಾ ಇಲ್ಲ. ಈಗ ಇಲ್ಲಿ ಬ್ರಿಂಗ್ರಾಜ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ತನಕ ಸ್ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಈಗ ಆಫ್ ಮಾಡಿದ್ದೀನಿ. ಓವರ್ನೈಟ್ ಹೀಗೆ ಬಿಟ್ಟು ನಾಳೆ ಬೆಳಗ್ಗೆ ಎದ್ದು ಅದನ್ನು ಕಾಟನ್ ಕ್ಲಾತಲ್ಲಿ ಫಿಲ್ಟರಿಂಗ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡೋದು. ಸೊ ಇದೆಲ್ಲ ಓವರ್ನೈಟ್ ಹೀಗೆ ಇರುತ್ತೆ. ಅದು ಸ್ವಲ್ಪ ಕೂಲ್ ಆಗಲಿ, ಆಗ ಅದೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕಾಲೇಜಿಗೆ ಬೇಗ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾನು ಮಧ್ಯಾಹ್ನ ಬಂದು ಫಿಲ್ಟರಿಂಗ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೋವೆರಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಬೇಕಿದ್ದಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನನಗೆ ಯಾವ್ಯಾವ ಐಟಮ್ಸ್ ಬೇಕು ಆ್ಯಂಡ್ ಯಾವ್ಯಾವ ಇಂಪಾರ್ಟೆಂಟ್ ಅದನ್ನು ಆ್ಯಡ್ ಆನ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಡೇ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು 3 to 4 hours ಇದ್ದಂಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ. ಆ್ಯಂಡ್ ಈಗ ಹೇಳಬೇಕು ಅಂತಾರೆ ನನಗೆ ಹೇರ್ ಫಾಲ್ ಕಮ್ಮಿ ಆಗಿದೆ. ನಾನು ಈ ವಿಡಿಯೋ ಮಾಡಿ ಆಲ್ರೆಡಿ 1 month ಆಗಿದೆ. ನಾನು ಈಗ ಪೋಸ್ಟ್ ಮಾಡ್ತಾ ಇರೋದಷ್ಟೇ.
ಆ್ಯಂಡ್ ನಾನಿಲ್ಲಿ ಫಿಲ್ಟರಿಂಗ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಉಳಿದಿರೋ ಅಂಥ ಆಯಿಲ್ನ ಹಚ್ಕೊಳ್ತಾ ಇರೋದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.